ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಬಟರ್ ಕುಲ್ಚಾ ಹಾಗೆ ಪುದೀನ ಚಿಕನ್ ಮಾಡೋಣ. ಪುದೀನ ಚಿಕನ್ ಮಾಡೋಕ್ಕೂ ಮುಂಚೆ ನಾವಿಲ್ಲಿ ಬಟರ್ ಕುಲ್ಚಾಗೆ ಬೇಕಾಗಿರೋವಂಥ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ನಾನು ಅದಕ್ಕೆ 350 ಗ್ರಾಮಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಟೀ ಸ್ಪೂನಷ್ಟು ಡ್ರೈ ಈಸ್ಟ್ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಹಿಟ್ಟನ್ನು ಹಾಗೆ ಡ್ರೈ ಆಗಿಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊಸರು ಹಾಕ್ಕೊಳ್ಳೋಣ. ಗಟ್ಟಿ ಮೊಸರು ಇರಬೇಕು. ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಮೊಸರು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನಷ್ಟು ಮಿಲ್ಕಿ ಮಿಸ್ಟ್ ಮೊಸರು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕಬೇಕು. ಈಗ ಇದನ್ನು ಬರೀ ಮೊಸರಲ್ಲಿ ಸ್ವಲ್ಪ ಚೆನ್ನಾಗಿ ಮೊದಲು ಕಲಿಸ್ಕೊಂಡ್ಬಿಡೋಣ. ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮತ್ತೆ ಕಲಿಸ್ಕೋಬೇಕು. ಹೀಗೆ ಕಲಿಸ್ತಾ ಒಂದು ಹಂತಕ್ಕೆ ಬಂದಮೇಲೆ ಹಿಟ್ಟನ್ನು ಒಂದು ಮುದ್ದೆ ಆದಮೇಲೆ ಅದನ್ನು ತುಂಬ ಈಗಲೇ ನೀರು ಮಾಡೋದು ಬೇಡ. ಹಿಟ್ಟು ತೆಳುವಾಗಿಬಿಟ್ರೆ ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಂಡು ಮತ್ತೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಅಳ್ಳಕ್ಕಾಗೇ ಇರಬೇಕು, ಅಂದರೆ ತುಂಬ ಗಟ್ಟಿಗಿರಬಾರ್ದು ಅಥವಾ ತುಂಬ ತೆಳ್ಳಗೂ ಇರಬಾರ್ದು. ಹೀಗೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಪಕ್ಕಕ್ಕೆ ಒಂದು ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡೋಣ. ಬೇಕಾಗಿರೋ ಪದಾರ್ಥ ಎಲ್ಲ ನಾನು ಕ್ಯಾಪ್ಷನಲ್ಲಿ ಕೊಟ್ಟಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದು ಸೋಸಿ ತಂದಿಟ್ಕೊಂಡಿದ್ದೀನಿ. ಅರ್ಧ kg ಚಿಕನ್ನು, 3 ಈರುಳ್ಳಿ ಹೆಚ್ಚಿದ್ದು, ಚಕ್ಕೆ, ಸ್ಟಾರು, ಏಲಕ್ಕಿ ಹಾಗೆ ಲವಂಗ, 2 ಹಸಿಮೆಣಸಿನ್ಕಾಯಿ. ಇದು ಗರಂ ಮಸಾಲೆ ಹಾಕೋಕ್ಕೆ ಒಂದು ಪುಟಾಣಿದು ಕಂಟೈನರು. ಇದು ಏನಕ್ಕಪ್ಪ ಅಂದರೆ ನಾವು ಇಲ್ಲಿ ಗರಂ ಮಸಾಲೆ ಎಲ್ಲ ಪುಡಿ ಮಾಡಿನೂ ಹಾಕ್ತಾಯಿಲ್ಲ, ಜಜ್ಜಿನೂ ಹಾಕ್ತಾಯಿಲ್ಲ. ಅದನ್ನೆಲ್ಲ ನೋಡಿ ಈ ಬಾಕ್ಸ್ ಒಳಗೆ ಈ ಥರ ಹಾಕ್ಕೊಂಬಿಡೋಣ. ಅದ್ರ ಫ್ಲೇವರ್ ಮಾತ್ರ ಬೇಕು ನಮಗೆ, ಆದರೆ ಅದ್ರದ್ದು ಚರಟ ಎಲ್ಲ ಬೇಡ. ಅದಕ್ಕೆ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಬಿಡೋಣ. ಈ ಥರ ಹಾಕಿ ಈ ಥರ ಆ ಕಡೆ ಲಾಕ್ ಮಾಡಿದ್ರೆ ಮುಗೀತು. ಇದನ್ನು ಹೀಗೇ ಚಿಕನ್ ಜೊತೆಲಿ ಹಾಕ್ಬಿಡ್ತೀನಿ. ಆಮೇಲೆ ಅದಕ್ಕೆ ಚೈನ್ ಕೊಟ್ಟಿರ್ತಾರೆ ನೋಡಿ, ಅದನ್ನ ಸಮೇತ ಹಾಗೆ ಹೊರಗಡೆ ತೆಗೆದುಬಿಡ್ಬೋದು. ಇನ್ನು ಚಿಕನ್ ತಿನ್ನುವಾಗ ಮಧ್ಯದಲ್ಲಿ ಲವಂಗ, ಚಕ್ಕೆ ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ತೆಗೆದಿಡೋಕ್ಕೆ ಬೇಜಾರಾಗುತ್ತಲ್ವ, ಅದಕ್ಕೆ ಈ ಐಡಿಯಾ ಮಾಡಿದ್ದೀನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಹೆಚ್ಚಿಟ್ಟಿದ್ದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಮಾತ್ರ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಗೆ ಹಾಕಿದ್ರೆ ಕೆಲವೊಂದು ಸತಿ ಸಿಡಿದು ಬಿಡುತ್ತೆ. ಅದಕ್ಕೆ ಈ ಥರ ಸೀಳಿ ಹಾಕ್ತಾಯಿದ್ದೀನಿ. ಇದನ್ನು ನಿಧಾನಕ್ಕೆ ಚೆನ್ನಾಗಿದ್ರಲ್ಲಿ ಹುರ್ಕೊಳ್ಳೋಣ. ಈರುಳ್ಳಿ ಈ ಥರ ಮಧ್ಯೆ ಕೆಂಪಾದಾಗ ಅರಿಶಿಣದ ಪುಡಿ 1 ಚಮಚ ಹಾಕೊಳ್ಳೋಣ. ಅದನ್ನು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡೋಣ. ಹೀಗೆ ಈ ಥರ ಮಾಡುವಾಗ ನೀವು ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡಿರಬೇಕು. ಈಗ ಇದು ಆಗಿದೆ. ಈಗ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಹಾಕೋಣ. ಚಿಕನ್ನು ಎಣ್ಣೆ ಹಾಗೂ ಅರಿಶಿಣದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕೋಣ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದಕ್ಕೆ ಈಗ ಚಿಕನ್ಗಾಗುವಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತೆ ಒಂದು ಮಿಕ್ಸ್ ಕೊಡಬೇಕು. ಈಗ ಅರ್ಧ ಕಾಫಿ ಲೋಟದಷ್ಟು ನೀರು ಹಾಕೋಣ. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಹುರಿದ ತಕ್ಷಣ ಚಿಕನ್ ನೀರು ಬಿಡೋಕ್ಕೆ ಶುರು ಮಾಡಿಬಿಡುತ್ತೆ. ಹಾಗಾಗಿ ನಾವು ಅರ್ಧ ಕಾಫಿ ಲೋಟದಷ್ಟು ಮಾತ್ರ ಇದಕ್ಕೆ ನೀರು ಹಾಕ್ಕೋಬೇಕು. ಈಗ ಗರಂ ಮಸಾಲೆ ತುಂಬಿರುವಂಥ ಕಂಟೈನರ್ನ ಇದ್ರ ಮಧ್ಯದಲ್ಲಿ ಇಡ್ತಾಯಿದ್ದೀನಿ. ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೊಡೋಣ. ಕುಕ್ಕರ್ ವಿಷಲ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಹಸಿಮೆಣ್ಸಿನ್ಕಾಯಿ ಹಾಕಿ ನೀರು ಹಾಕ್ದೇ ಇದನ್ನು ರುಬ್ಕೊಂಡು ಬರಬೇಕು. ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಅದರಲ್ಲೇ ನೀರು ಬಂದುಬಿಡುತ್ತೆ. ನೋಡಿ, ಈಗ ನಾನು ಅದನ್ನು ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಹೀಗಿರಬೇಕು. ಈಗ ಕುಕ್ಕರ್ನ ತೆಗೆದು ಪಕ್ಕದ ಸ್ಟವ್ ಮೇಲೆ ಇಟ್ಟು ಇಲ್ಲಿ ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಕಡಾಯಿನ ಟಿಲ್ಟ್ ಮಾಡಿ ಈ ಥರ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗೋಕೆ ಮಾಡ್ಕೊಳ್ಳೋಣ. ಈಗ ಉಳಿದಿರುವಂಥ ಈರುಳ್ಳಿ ಇತ್ತಲ್ವ, ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ವಿ. ಇನ್ನು ಉಳಿದಿದ್ದ ಅರ್ಧ ಈರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಣ್ಣ ಬದಲಾಯಿಸೋವರೆಗೂ ಹುರಿಬೇಕು. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಟರೆ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ. ಈರುಳ್ಳಿ ಮೆತ್ತಗಾಗಿದೆ. ಈಗ ಮಿಕ್ಸಿನಲ್ಲಿ ರುಬ್ಬಿಟ್ಟಿದ್ವಲ್ಲ ಮಸಾಲೆ, ನಾವು ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಹಸಿಮೆಣ್ಸಿನ್ಕಾಯಿ ವಾಸನೆ ಹೋಗೋವರೆಗೂ ಸ್ವಲ್ಪ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಸ್ವಲ್ಪ ಮಿಕ್ಸ್ ಮಾಡೋಣ.
ಈಗ ಕುಕ್ಕರಲ್ಲಿದ್ದ ಚಿಕನ್ನು 3 ವಿಷಲಾಗಿ ರೆಡಿಯಾಗಿದೆ. ನೋಡಿ ಓಪನ್ ಮಾಡೋಣ, ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ತುಂಬಿದ ಡಬ್ಬಿನ ತೆಗೆದುಬಿಡೋಣ. ನೋಡಿ ಚಿಕನ್ ಎಷ್ಟು ನೀರು ಬಿಟ್ಟಿದೆ. ನಾವು ಹಾಕಿದ್ದು ಬರೀ ಅರ್ಧ ಲೋಟ, ಅದರೊಳಗಿಂದನೇ ಚಿಕನಿಂದನೇ ಬೇಕಾದಷ್ಟು ನೀರು ಬಂದಿದೆ. ಈಗ ಈ ಮಸಾಲೆಗೆ ಬೆಂದಿರುವಂಥ ಚಿಕನ್ನ ಮಾತ್ರ ತೊಗೊಳ್ಳೋಣ. ಚಿಕನ್ ಸ್ಟಾಕ್ನ ಆಮೇಲೆ ಸ್ವಲ್ಪ ಯೂಸ್ ಮಾಡ್ಕೋಬೇಕು. ಈಗ ಈ ಚಿಕನ್ ಒಳಗೆಲ್ಲ ಈ ಹರಿ ಮಸಾಲ ಹೋಗಬೇಕಲ್ವ, ಅದಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಬೆಂದಿರುವಂಥ ಚಿಕನ್ ಪೀಸಸ್ನ ಮಾತ್ರ ಹಾಕಿ ಈ ಹರಿ ಮಸಾಲದಲ್ಲಿ ಎಲ್ಲ ಸ್ಪ್ರೆಡ್ ಆಗೋ ಹಾಗೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ಒಂದು ಸ್ವಲ್ಪನೂ ಮಸಾಲೆ ಇಲ್ಲ ಕೆಳಗಡೆ, ಫುಲ್ ಕಡಾಯೆಲ್ಲ ಡ್ರೈ ಆಗಿ ಕಾಣಿಸ್ತಾ ಇದೆ. ಈಗ ಮಸಾಲೆ ರುಬ್ಬಿದ್ದ ಜಾರನ್ನ ತೊಳೆದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1 ನಿಮಿಷ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಈ ಚಿಕನ್ ಸ್ಟಾಕ್ ಇತ್ತಲ್ಲ, ಅದರಲ್ಲೇ ಅರ್ಧ ಮಾತ್ರ ಹಾಕ್ಕೊಳ್ಳಿ. ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನೆಲ್ಲ ಮತ್ತೆ ಡ್ರೈ ಆಗೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದನ್ನು ಈ ಥರ ತಿರುಗಿಸ್ಕೊತಾ ಇರಬೇಕು. ಆವಾಗಲೇ ನಿಮ್ಗೆ ಅದು ಜ್ಯೂಸಿಯಾಗಿರೋಂಥ ಚಿಕನ್ ಪೀಸಸ್ ಸಿಗೋದು. ಸೊ ಬೇಗ ಆಗಿಬಿಡ್ಲಿ ಅಂತ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಖಂಡಿತ ಆಗಲ್ಲ. ಇದೇ ಥರ ನೀವು ಮುಚ್ಚಳ ತೆಗೆದಿಟ್ಬಿಟ್ಟೇ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿದ್ರೆ ಮತ್ತೆ ನಿಮಗೆ ನೀರು ಕಲೆಕ್ಟ್ ಆಗುತ್ತೆ. ಈಗ ಉಳಿದಿತ್ತಲ್ಲ ಅರ್ಧ ಸ್ಟಾಕು, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದು ಸ್ವಲ್ಪ ಡ್ರೈ ಆಗಬೇಕು, ತುಂಬ ಡ್ರೈ ಆಗೋದು ಬೇಡ, ಸ್ವಲ್ಪ ಗ್ರೇವಿನೂ ಇರಬೇಕು, ಆ ಥರ ಬೇಯಿಸ್ಕೋಬೇಕು. ಇದ್ರ ಮಧ್ಯೆ ಉಪ್ಪು ಸರಿ ಇದೆಯಾ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೋಬೋದು. ನೋಡಿ ಇಷ್ಟು ಕನ್ಸಿಸ್ಟೆಂಟ್ ಇದ್ದಾಗ ಸಾಕು. ಇದು ಚಪಾತಿಗೆ, ದೋಸೆಗೆ, ಪರೋಟಾಗೆ ಮತ್ತು ರೈಸ್ಗೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಈಗ ಕುಲ್ಚಾ ಮಾಡ್ಕೊಳ್ಳೋಣ. ಈ ಕುಲ್ಚದಲ್ಲೇನು ವಿಶೇಷ ಇಲ್ಲ, ಸೇಮ್ ಹಿಟ್ಟೆಲ್ಲ ನಮ್ಗೆ ಹೇಗೆ ಬೇಕೋ ಹಾಗೆ ಹತ್ಕೊಂಡು ಉಂಡೆಗಳು ಮಾಡಿ ಇಟ್ಕೊಂಡು ಈ ಥರ ಚಪಾತಿ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಎಳ್ಳು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ತವ ಮೇಲೆ ಹಾಕಿದ್ರೆ ನಮ್ಮ ಕುಲ್ಚಾ ರೆಡಿ ಆಗುತ್ತೆ. ಮಧ್ಯದಲ್ಲೊಂದು ಬಟರ್ ಪೀಸು ಬೇಕಾದರೆ ನಿಮಗೆ ಚಪಾತಿ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೇನೂ ನೀವು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಮೊದಲೇ ಹಾಕಿದ್ದೀನಿ, ಅದ್ರ ಮೇಲೆ ಬಿಸಿಗೆ ಅದು ಕರ್ಗೋಗುತ್ತೆ. ಸ್ವಲ್ಪ ತಿರುಗಿಸಿ ಹಾಕಿದಾಗ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ. ಬಟ್ರ್ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ತುಂಬ ಚಿಕ್ಕ ಪೀಸನ್ನು ಹಾಕ್ಕೊಳ್ಳಿ. ಎರಡೂ ಕಡೆ ಹಾಕ್ಕೊಂಡ್ರೆ ಎರಡೂ ಕಡೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ. ಮಕ್ಕಳೆಲ್ಲ ಖುಷಿಯಾಗಿ ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ರೆಸಿಪಿ ಹೇಗಿತ್ತು ಅಂತ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.